ಮಂಚದಲ್ಲಿ ಮಲಗಿರುವಾಗ ಒಂದು ಅಘೋರವಾದ ಸ್ವಪ್ನವನ್ನು ಕಂಡೆನಲ್ಲ ಪರಮಾತ್ಮ. ನಾನು ಕಂಡ ಕನಸೇನಾದರೂ ನಿಜವಾದರೆ ಈ ಪ್ರಪಂಚದಲ್ಲಿ ನಾನು ತಲೆಯನ್ನೆತ್ತಿ ಜೀವಿಸುವುದು ಹೇಗೆ ದೇವ? ನಾನು ಕಂಡ ಕನಸೇನೆಂದರೆ ಯಾರೋ ಈರ್ವರು ಕಟುಕರು ಬಂದು ಈ ನನ್ನ ಪಾಪಿಯಾದ ಖರ ಶರಣಗಳನ್ನು ಕಡಿದು ಕಂದುಕದಲ್ಲಿ ಬಿಸಾಡಿದಂತೆ ಸ್ವಪ್ನವನ್ನು ಕಂಡೆನಲ್ಲ ದೇವ. ಏನಾಶ್ಚರ್ಯ ಪರಮಾತ್ಮ! ಹೀಗಾದರೆ ನಾನು ಬದುಕಬಹುದೇ ತಂದೆ? ಬೇಡ ತಂದೆ, ಬೇಡ. ಆಹಾ, ಏನು ಮಾಡಲಿ? ಈ ನಿದ್ರೆಯಾದರೂ ನನಗೆ ಬಾಳವಾಗಿ ಬಾಧಿಸುತ್ತಿರುವುದಲ್ಲ. ಏನು ತಾನೇ ಮಾಡಲಿ ದೇವ? ಏನಾದರೂ ಆಗಲಿ, ಈ ನಿದ್ರೆಯನ್ನು ಮಾತ್ರ ನಾನು ಸೈರಿಸಲಾರೆ. ನಾ ಇನ್ನೂ ಮಲಗುವೆನು ದೇವ. ಆಹಾ ಪರಮಾತ್ಮ, ಏನು ದೇವ? ನಾನು ಬಂದು ಮಲಗಿದಾಗ ಓರ್ವನೇ ಬಂದು ಮಲಗಿದನು. ಈಕೆಯು ಯಾರಾಗಿರಬಹುದು ಪರಮಾತ್ಮ? ಅಯ್ಯೋ ಪರಮಾತ್ಮ, ಈ ನನ್ನ ಸತ್ಯವನ್ನು ಪರೀಕ್ಷಿಸಲು ತರಣಿ ದೇವಿ ಏನಾದರೂ ಬಂದು ಮಲಗಿರಬಹುದೇ ದೇವ? ಇಲ್ಲ ದೇವ, ಎಂದಿಗೂ ಸಾಧ್ಯವಿಲ್ಲ. ಆಹಾ, ಏನು ಮಾಡಲಿ? ಈ ನಿದ್ರೆಯನ್ನು ಸೈರಿಸುವ ಬಗೆಯಾದರೂ ಹೇಗೆ ಪರಮಾತ್ಮ? ಏನಾದರೂ ಆಗಲಿ, ನಿದ್ರೆಯನ್ನು ಮಾತ್ರ ನಾನು ಸೈರಿಸಲಾರೆ ಪರಮಾತ್ಮ, ಸೈರಿಸಲಾರೆ. ನಾ ಇನ್ನು ಮಲಗುವೆನು ದೇವ. ಆ ಪರಮಾತ್ಮ, ಏನು ದೇವ? ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಮುತ್ತಿನ ಹಾರವನ್ನು ಒಂದೊಂದಾಗಿಯೇ ನುಂಗುತ್ತಿರುವುದಲ್ಲ ದೇವ. ಪರಮಾತ್ಮ ಕಾಪಾಡು ದೇವ, ಕಾಪಾಡು. ಅಯ್ಯೋ ಪರಮಾತ್ಮ, ಒಂದೊಂದಾಗಿ ನುಂಗಿ ಪುನಃ ಅಲ್ಲೇ ಸೇರಿಕೊಂಡಿತ್ತಲ್ಲ ದೇವ. ಪರಮಾತ್ಮ ಕಾಪಾಡು ತಂದೆ, ಕಾಪಾಡು. ಪರಮಾತ್ಮ, ಈ ಮುತ್ತಿನ ಹಾರದ ವಿಚಾರದಲ್ಲಿ ನನಗೆ ಮುಂದೆ ಅವ ಕೇಡು ಸಂಭವಿಸುವುದು ನಾನು ಬೇರೆ ಕಾಣೆನಲ್ಲ ಪರಮಾತ್ಮ. ಏನು ಮಾಡಲಿ? ಈ ಕೈಯಿಂದಲಾದರೂ ನನಗೆ ಮುಂದೆ ಅವ ಕೇಡು ಬರುವುದು ನಾನು ಬೇರೆ ಕಾಣೆ ಪರಮಾತ್ಮ. ಆದರೂ ಈ ನಿದ್ರೆಯನ್ನು ಸೈರಿಸುವ ಬಗೆಯಾದರೂ ಹೇಗೆ ದೇವ? ನಾನು ಸೈರಿಸಲಾರೆನು ತಂದೆ. ಏನಾದರೂ ಆಗಲಿ ದೇವ, ನಾನು ಮಾತ್ರ ನಿದ್ರೆನೇ ಮಾಡುವೆನು ಪರಮಾತ್ಮ. ಆಗಲೇ ಬೆಳಗಾಗೆ ಹೋಯಿತೆ, ಕೋಳಿಗಳು ಕೂಡ ಹೋಗುತ್ತಿರುವುದಲ್ಲ. ಆಹಾ, ಇದೇನು ಆಶ್ಚರ್ಯ! ಈತನು ಇನ್ನೂ ಕೂಡ ಮಲಗಿ ನಿದ್ರಿಸುತ್ತಿರುವನಲ್ಲ. ನಾನು ಮಲಗಿ ನಾನು ಎಚ್ಚರಗೊಂಡರೂ ಕೂಡ ಈತನಿಗೆ ಸ್ವಲ್ಪವೂ ಎಚ್ಚರವಿಲ್ಲವಲ್ಲ. ಈತನಲ್ಲಿ ಪ್ರೀತಿ ಪ್ರೇಮವನ್ನು ಬಯಸಿ ಬಂದಿದ್ದೇ ವ್ಯರ್ಥವೆಂದು ತೋರುತ್ತಿರುವುದು. ಈತನಿಗೋಸ್ಕರವಾಗಿ ಮುತ್ತಿನ ಮಾಲೆಯನ್ನು ಬೇರೆ ತೆಗೆದುಕೊಂಡು ಬಂದೇನೆ. ಇರಲಿ, ನಾನೀಗಲೇ ಮುತ್ತಿನ ಮಾಲೆಯನ್ನು ತೆಗೆದುಕೊಂಡು ಹೊರಡುತ್ತೇನೆ. ಇದೇನಿದು? ನಾನು ಮಲಗುವ ಮುಂಚೆ ಗೂಟಕ್ಕೆ ನೇತು ಹಾಕಿದ್ದ ನನ್ನ ಮುತ್ತಿನ ಹಾರವೇ ಕಾಣುತ್ತಿಲ್ಲವಲ್ಲ. ಏನಿನ ಚಿತ್ರಹಾರ ಮನೆಗೆ ನನ್ನನ್ನು ಮತ್ತು ಈತನ್ನು ಬಿಟ್ಟು ಮತ್ತಾರು ಕೂಡ ಬಂದಿಲ್ಲ. ಹೇಗಿರುವಾಗ ಅದನ್ನು ತೆಗೆದುಕೊಂಡವರಾರು? ಇವರೇ ಅದನ್ನು ತೆಗೆದುಕೊಂಡು ಏನು ಹರಿದವರಂತೆ ನಿದ್ರೆ ಮಾಡುವಂತೆ ನಟನೆ ಮಾಡುತ್ತಿರಬೇಕು. ಇರಲಿ, ಎಚ್ಚರಿಸುತ್ತೇನೆ. ಅಯ್ಯ ಮೇಲೇರಿ. ಅಮ್ಮ, ಪರಪುರುಷರೂ ಬಂದು ಮಲಗಿರುವಾಗ ಪರಸ್ತ್ರೀಯರೂ ಬಂದು ಎಚ್ಚರಿಸಲು ಕಾರಣವೇನು ತಾಯಿ? ಸಾಕು ಸಾಕು, ಈ ನಿಮ್ಮ ಸರಸದ ಮಾತುಗಳು. ಎಲ್ಲಿ ಕೊಟ್ಟು ಬಿಡಿ ನನ್ನ ಮುತ್ತಿನ ಹಾರವನ್ನು. ಅಮ್ಮ, ನಾನು ಮುತ್ತಿನ ಹಾರದ ವಿಚಾರವನ್ನು ಹೇಳಿದರೆ ನೀನು ನಂಬುವ ಬಗೆಯಾದರೂ ಹೇಗೆ ತಾಯಿ? ಹೇಳುವ ವಿಚಾರ ಸತ್ಯವಾಗಿದ್ದರೆ ನಂಬುವುದಕ್ಕೆ ಅಡ್ಡಿಯೇನೂ ಇಲ್ಲವಲ್ಲ. ಅದೇನು ತಿಳಿಸಿ. ಅಮ್ಮ, ಹೇಳುವನು ಕೇಳುತ್ತಾಯಿ. ನಿಮ್ಮ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ನಿನ್ನ ಮುತ್ತಿನ ಹಾರವನ್ನು ಒಂದೊಂದಾಗಿಯೇ ನುಂಗಿ ಪುನಃ ಅಲ್ಲೇ ಸೇರಿಕೊಂಡಿತು ತಾಯಿ. ಇದನ್ನು ಕಣ್ಣಾರ ನೋಡಿದರೆ ವಿನಃ ಈ ನನ್ನ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲ ತಾಯಿ. ಇದನ್ನು ನಂಬು ತಾಯಿ, ನಂಬು. ಅಲ್ಲ, ಇದನ್ನು ಯಾರಾದರೂ ಹೇಗಾದರೂ ಈ ಜಗತ್ತಲ್ಲಿ ನಂಬಲು ಸಾಧ್ಯವೇ? ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ನನ್ನ ಮುತ್ತಿನ ಹಾರ ನುಂಗಿಕೊಂಡು ಹೋಯಿತಂತೆ.
ಯಾರಾದ್ರೂ ಇದು ನಂಬುವ ಮಾತೆ? ಸುಮ್ಮನೆ ಸುಳ್ಳನ್ನು ಹೇಳಬೇಡಿ. ನನ್ನನ್ನೇ ಸರಸವಾಡಲು, ನನ್ನನ್ನು ಕಾಡಿಸಲು ತಾವೇ ಎದುರು ತೆಗೆದುಕೊಂಡಿರಬೇಕು. ಎಲ್ಲಿ ಕೊಟ್ಟು ಬಿಡಿ ನನ್ನ ಮುತ್ತಿನ ಹಾರವನ್ನು. ಇಲ್ಲದ ಮುತ್ತಿನ ಹಾರವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ ತಾಯಿ? ನನ್ನನ್ನು ನಂಬು ತಾಯಿ, ನಂಬು. ಏನು ಇಲ್ಲದ ಮುತ್ತಿನ ಹಾರವೇ? ಹೌದು ತಾಯಿ. ಇದೇನಿದು? ನಮ್ಮ ತಂದೆಯವರು ಎಂಥ ವ್ಯಕ್ತಿಯನ್ನು ನನಗೋಸ್ಕರವಾಗಿ ಲಗ್ನ ಮಾಡಲು ನನ್ನ ಅರಮನೆಗೆ ಕರೆದುಕೊಂಡು ಬಂದರು. ಈತನು ನನ್ನ ಮುತ್ತಿನ ಹಾರು ಕದ್ದದ್ದು ಅಲ್ಲದೆ ಏನು ತಿಳಿದಂತೆ ನಟನೆ ಮಾಡುತ್ತಿದ್ದಾನೆ. ಒಳ್ಳೆಯ ಮಾತಿನಿಂದ ನನ್ನ ಮುತ್ತಿನ ಹಾರನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನಿಮಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುತ್ತೇನೆ. ದಾರಿ ಬಿಡು. ಅಯ್ಯೋ ಪರಮಾತ್ಮ, ಹೀನ ಭಾಗ್ಯನಾದೆ ಗತಿ ಕಾಣದಾಗೆ ಪಾಪಿಯ ಲೋಲಕೆಯಿಂದ ಮೋಸವೋದೆ ಮೋಸವೋದೆ. ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಬಾಳುವುದೇಗೆ, ಮುಂದವ ಜನ್ಮಕ್ಕೆ ಗುರಿ ಮಾಡಿದೆ ಸ್ವಾಮಿ. ಇನ ಭಜನಾದೆ ಗತಿ ಕಾಣದಾಗೆ ಪಾಪಿಯಾದ ಲೋಲಕೆಯಿಂದ ನಾ ಮೋಸವೋದೆ. ಇನ ಭಜನಾದೆ ಪರಮಾತ್ಮ. ಮಡದಿ ಮಕ್ಕಳ ಬಿಟ್ಟು ರಾಜಕೋಸವ ತೊರೆದು ಮಡದಿ ಮಕ್ಕಳ ಬಿಟ್ಟು ರಾಜಕೋಸವ ತೊರೆದು ಮುಂದವ ಜನ್ಮಕ್ಕೆ ಗುರಿ ಮಾಡಿದೆ ಸ್ವಾಮಿ. ಇನ ಭಜನಾದೆ ಗತಿ ಕಾಣದಾಗೆ ಪಾಪಿಯಾದ ಲೋಲಕೆಯಿಂದ ನಾ ಮೋಸವೋದೆ. ಇನ ಭಜನಾದೆ. ಅಯ್ಯಯ್ಯೋ ಅಪ್ಪಾಜಿ, ಮೋಸವಾಯ್ತು ಮೋಸವಾಯ್ತು. ನನ್ನ ಮಗಳು ಈ ಕಡೆ ಹೋಗಬೇಕಾದರೆ ನಗುನಗುತ್ತಾ ಹೋದಳು. ಈಗ ಈ ರೀತಿ ರೋಧಿಸುತ್ತಾ ಬರಲು ಕಾರಣವೇನಿರಬಹುದು? ಇರಲಿ, ವಿಚಾರ ಮಾಡಿ ನೋಡುತ್ತೇನೆ. ಅಮ್ಮ ಮಗಳೇ, ಏನಾಯ್ತಮ್ಮ? ಎಲ್ಲವೂ ಹಾಳಾಯಿತು. ನನ್ನ ಪ್ರೀತಿ ಪ್ರೇಮ ಎಲ್ಲವೂ ಹಾಳಾಗಿ ಹೋಯಿತು. ಏನಾಯ್ತು ಹೇಳಮ್ಮ ಮಗಳೇ? ತಾವು ನನಗೋಸ್ಕರವಾಗಿ ನನ್ನ ಚಿತ್ರಹಾರ ಮನೆಗೆ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕಳಿಸಿದ್ದೀರಲ್ಲವೇ? ಹೌದಮ್ಮ. ಆತನನ್ನು ನೋಡಲು ನೀವು ಹೇಳಿದಂತೆ ಮುತ್ತಿನ ಹಾರನ್ನು ತೆಗೆದುಕೊಂಡು ನಾನು ಚಿತ್ರಶಾಲೆಗೆ ಹೋದೆನು. ಮುಂದೇನಾಯ್ತಮ್ಮ? ಹೋಗುವಷ್ಟರಲ್ಲಿ ಆತನು ಗಾಢವಾಗಿ ನಿದ್ರೆ ಮಾಡುತ್ತಿದ್ದನು. ಎಚ್ಚರವೇ ಇಲ್ಲ. ಮುಂದೇನಾಯ್ತಮ್ಮ? ಮುಂದೇನಾಯಿತು? ನಾನು ಕೂಡ ಆತನು ಎಚ್ಚರಗೊಳಿಸಲು ಬಗೆ ಬಗೆಯಾಗಿ ನಾಟ್ಯವಾಡಿದೆ, ಗಾನವನ್ನಾಡಿದೆ. ಆತನು ಎಚ್ಚರವೇ ಆಗಲಿಲ್ಲ. ಮುಂದೇನಾಯ್ತಮ್ಮ? ಮುಂದೇನಾಯಿತು? ನನಗೂ ಸಾಕಾಯಿತು, ಆಯಾಸವಾಯಿತು. ತಕ್ಷಣವೇ ಮುತ್ತಿನ ಹಾರವನ್ನು ಅಲ್ಲೇ ಇಟ್ಟು ಆತನ ಪಕ್ಕದಲ್ಲಿ ಮಲಗಿ ಹಾಯಾಗಿ ನಿದ್ರೆ ಮಾಡಿದೆ. ಮತ್ತೇನಾಯ್ತಮ್ಮ? ಮತ್ತೇನಾಗಬೇಕು? ಮತ್ತೆ ನನಗೆ ಎಚ್ಚರವಾದಾಗಲೂ ಕೂಡ ಆತನಿಗೆ ಎಚ್ಚರವೇ ಇಲ್ಲ. ಮುಂದೇನಾಯ್ತಮ್ಮ? ಮುಂದೇನಾಯ್ತು? ನಾನು ತೆಗೆದುಕೊಂಡು ಹೋಗಿದ್ದ ಮುತ್ತಿನ ಹಾರವು ಕಾಣುತ್ತಲೇ ಇರಲಿಲ್ಲ. ಅದಕ್ಕಾಗಿ ಆತನನ್ನು ಎಚ್ಚರಗೊಳಿಸಿದೆ. ನನ್ನ ಮುತ್ತಿನ ಹಾರವು ಎಲ್ಲಿಂದ ಕೇಳಿದೆ. ಅದಕ್ಕೆ ಆತನು ಏನು ಹೇಳಿದನು ಗೊತ್ತೇ? ಏನ್ ಹೇಳಿದನಮ್ಮ? ಗೋಡೆಯ ಮೇಲಿರುವ ಹಂಸ ಪಕ್ಷಿಯು ಬಂದು ನಿನ್ನ ಮುತ್ತಿನ ಹಾರು ನುಂಗಿಕೊಂಡು ಹೋಯಿತೆಂದು ಹೇಳಿಬಿಟ್ಟ. ಅಮ್ಮ ಮಗಳೇ, ನೀನಿನ್ನು ಬಾಲೆ. ನಿನ್ನ ಮೇಲಿನ ಪ್ರೀತಿಯಿಂದ
ಆ ಮಹಾತ್ಮರೇ ನಿನ್ನ ಮುತ್ತಿನ ಹಾರವನ್ನು ಎತ್ತಿಟ್ಟುಕೊಂಡು ಇಲ್ಲ ಇಲ್ಲ ಎಂದು ಹೇಳುತ್ತಿರುವರು. ನೀನು ನಮ್ಮ ಅರಮನೆಗೆ ನಡಿಯಮ್ಮ, ನಿನ್ನ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುತ್ತೇನೆ. ನೀವು ಹೇಳಿದ್ದು ನಿಜವೇ ಇರಬೇಕು. ಏನಾದ್ರಾಗಲಿ ನನಗೆ ಮುತ್ತಿನ ಹಾರವೂ ಬೇಕು, ಆ ವ್ಯಕ್ತಿಯೂ ಬೇಕು. ಆದಷ್ಟು ಬೇಗ ಆತನೊಂದಿಗೆ ನನ್ನ ಲಗ್ನವನ್ನು ಮಾಡಿಸಿ. ನೀನು ಇಷ್ಟವಂತೆ ಆಗಲಿ, ಹೋಗಿ ಬರಮ್ಮ. ಅಮ್ಮ ಮಹಾತ್ಮರೇ, ಶೆಟ್ಟರೆ, ನೀವು ಮತ್ತು ನನ್ನ ಮಗಳು ನಮ್ಮ ಚಿತ್ರದ ಅರಮನೆಯಲ್ಲಿ ಇದ್ದದ್ದು ನಿಜವೇ? ನಿಜ ಶೆಟ್ಟರೆ. ಹಾಗಾದರೆ ನಮ್ಮ ಮಗಳ ಮುತ್ತಿನ ಹಾರವನ್ನು ಕೊಡುವವರಾಗಿ. ಶೆಟ್ಟರೆ, ಮಹಾತ್ಮರೇ, ಮುತ್ತಿನ ಹಾರದ ವಿಚಾರವನ್ನು ಹೇಳಿದರೆ ನೀವು ತಾನೇ ನಂಬುವ ಬಗೆಯಾದರೂ ಹೇಗೆ ಶೆಟ್ಟರೆ? ಸತ್ಯವನ್ನು ಹೇಳಿದರೆ ಏತಕ್ಕಾಗಿ ನಂಬಬಾರದು ಮಹಾತ್ಮರೇ? ಶೆಟ್ಟರೆ, ಸತ್ಯವನ್ನೇ ಹೇಳುತ್ತೇನೆ ಕೇಳಿಸುತ್ತಾರೆ. ಹೇಳಿ ನಿಮ್ಮ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವದಿಂದ ಬಂದು ನಿಮ್ಮ ಮಗಳ ಮುತ್ತಿನಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲೇ ಸೇರಿಕೊಂಡಿತ್ತು ಶೆಟ್ಟರೆ. ಇದನ್ನು ಕಣ್ಣಾರ ನೋಡಿದನೆ ವಿನಃ ನನ್ನ ಕರಗಳಿಂದ ಮಾತ್ರ ನಾನು ಮುಟ್ಟಲಿಲ್ಲ. ಇದನ್ನು ನೀವಾದರೂ ನಂಬಬೇಕು ಶೆಟ್ಟರೆ. ಏನು ಹೇಳಿದಿರಿ ಮಹಾತ್ಮರೇ? ನಮ್ಮ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಮತ್ತೆ ಅಲ್ಲೇ ಸೇರಿಕೊಂಡಿತ್ತೆ. ಹೌದು, ಅಲ್ಲೇ ಸೇರಿಕೊಂಡಿತ್ತು ಶೆಟ್ಟರೆ. ಇದನ್ನು ನಂಬಬಹುದೇ? ನಂಬಬೇಕು ಶೆಟ್ಟರೆ. ಛೇ ಪಾಪಿ! ಅಯ್ಯೋ ಹಂಸ ಪರಮಹಂಸ, ಪಕ್ಷಿಯು ಮುತ್ತಿನ ಹಾರವನ್ನು ನುಂಗಿತೆಂದರೆ ಇಲ್ಲಿ ಕುಳಿತಿರುವ ಪ್ರಜೆಗಳಾದರೂ ನಂಬುವರೇ? ಮೊದಲು ನನ್ನ ಮಗಳ ಮುತ್ತಿನ ಹಾರವನ್ನು ಕೊಡುವನಾಗು. ಇಲ್ಲದ ಮುತ್ತಿನಾರವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ ಶೆಟ್ಟರೆ? ನಿಜವಾಗೂ ನಾನು ಮುಟ್ಟಲಿಲ್ಲ ಶೆಟ್ಟರೆ. ಇದನ್ನು ನಂಬಿ ಶೆಟ್ಟರೆ. ಈ ಪಾಪಿಗೆ ಎಷ್ಟೇ ವಿಧವಾಗಿ ಕೇಳಿದರೂ ಮುತ್ತಿನ ಹಾರವನ್ನು ಕೊಡುತ್ತಿಲ್ಲ. ಎಲ್ಲಿ ಹಾರದ ಚಂದವನ್ನು ನೋಡಲಾಗದೆ ಇವನ ಆಭರಣದೊಳಗೆ ಏನಾದರೂ ಔದಿತ್ತಿಕೊಂಡಿರಬಹುದೇ? ಎಲ್ಲ ಆಭರಣವನ್ನು ಕಳಚಿಡುವನಾಗು. ಆಗಬಹುದು ಶೆಟ್ಟರೆ. ಆಹಾ, ಇಲ್ಲೂ ಇಲ್ಲವಲ್ಲ. ಹಾರದ ಚಂದವನ್ನು ನೋಡಲಾರದೆ ಇವನ ಬಾಯಲ್ಲೇನಾದರೂ ಔದಿತ್ತಿಕೊಂಡಿರಬಾರದೆ? ಎಲ್ಲಿ ಬಾಯನ್ನು ತೆರವೇನಾಗು. ಆಗಬಹುದು, ಶೋಧಿಸಿಕೊಳ್ಳಿ ಶೆಟ್ಟರೆ. ಆಹಾ, ಇಲ್ಲೂ ಇಲ್ಲವಲ್ಲ. ಈಗೇನು ಮಾಡಲಿ? ನನ್ನ ಮಗಳ ಮುತ್ತಿನಾರವನ್ನು ಹೇಗೆ ತಾನೇ ಹುಡುಕಲಿ? ಈ ಪಾಪಿಯನ್ನು ಬಂಧಿಸಿ ನಮ್ಮ ಚಂದ್ರಸೇನ ಮಹಾರಾಜರ ಬಳಿಗೆ ಸೆಳೆದುಕೊಂಡು ಹೋದರೆ ಅಲ್ಲಿ ಬರುವುದು ನನ್ನ ಮಗಳ ಮುತ್ತಿನಾರವು. ಹೆಲೆ ಕಳ್ಳನೆ, ನಿನ್ನ ಕರಗಳನ್ನು ಮುಂಚಾಚುವನಾಗು. ಆಗಬಹುದು ಶೆಟ್ಟರೆ, ಆಗಬಹುದು. ಸತ್ಯವೇ ಹಾಳಾಯಿತೆ, ಧರ್ಮವೇ ಜೀವನ ಸ್ಥಿರವಿಲ್ಲ, ದರೆಯೊಳು ಜೀವನ ಸ್ಥಿರವಿಲ್ಲ. ಪರದೇಶಿಯಾಗಿ ನಾನು ಬಂದೆ ನನ್ನೊಳಗೆ ಪರಮಾತ್ಮ. ಪರದೇಶಿಯಾಗಿ ನಾನು ಬಂದೆ, ಯಾವ ಕಷ್ಟ ಬರುವುದು ನನಗೆ. ರಾಜರ ಮನೆಯಲ್ಲಿ ನನಗೆ ವಸಿಸೆ, ರಾಜರ ಮನೆಯಲ್ಲಿ ನನಗೆ ವಸಿಸೆ ಬರುವುದು ನ ಕಾಣಿನಲ್ಲ. ಜೀವನ ಸ್ಥಿರವಿಲ್ಲ, ದರೆಯೊಳು ಜೀವನ ಸ್ಥಿರವಿಲ್ಲ. ಜೀವನ ರಾಜಕರ್ಮ ಶ್ಯಾಮಭೇದ ನಗರ ರಾಜಾಧೀಶ್ವರ ಚಂದ್ರಸೇನ ಮಹಾರಾಜ ಪ್ರಭು ಕಿ, ಚಂದ್ರಸೇನ ಮಹಾರಾಜ ಪ್ರಭು ಕಿ, ಬಹುಪರಾಜ್ ಚಂದ್ರಸೇನ ಮಹಾರಾಜ ಪ್ರಭು ಕಿ.
ಮಂತ್ರಿ ರಾಜೇಂದ್ರ ಸೈನ್ಯಾಧೀಕ್ಷರೇ, ಯಾರಲ್ಲಿ ನಮ್ಮ ಅರಮನೆಯ ನರ್ತಕನೆಯನ್ನು ಆಸ್ಥಾನಕ್ಕೆ ಬರಮಾಡಿ ಹೇಳಿ. ಹಲೋ, ಹಲೋ ನರ್ತಕಿಯರೇ. ಮಂತ್ರಿ ಸೈನ್ಯಾಧೀಕ್ಷರೇ, ಹಲೋ, ಹಲೋ ನರ್ತಕಿಯರೇ. ಹಲೋ, ಹಲೋ ನರ್ತಕಿಯರೇ. ಹಲೋ, ಹಲೋ ನರ್ತಕಿಯರೇ. ಮಂತ್ರಿ ಸೈನ್ಯಾಧೀಕ್ಷರೇ, ನರ್ತಕಿಯರೇ, ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ ಉಂಗುರದ ಕಾಣಿಕೆಯನ್ನು ಇಡಿರಿ. ಮಂತ್ರಿ ರಾಜೇಂದ್ರ ಸೈನ್ಯಾಧೀಕ್ಷರೇ, ಮಂತ್ರಿ ವರಕಾಯ ತಾಂತ್ರಿಯೇ, ನೀ ಬೇದಾರೆ ಏಳು ಸೌಖ್ಯವ. ಮಂತ್ರಿ ಮಂತ್ರಿ ರಾಜೇಂದ್ರ ಮಂತ್ರಿ ವರಕಾಯ ತಾಂತ್ರಿಯೇ, ನೀ ಬೇದಾರೆ ಏಳು ಸೌಖ್ಯವ. ಮಂತ್ರಿ
ಇಲೆಗಳೆಲ್ಲ ವರಗಳಾಗಿ ಇಲೆಗಳೆಲ್ಲ ಮಳೆಗಳಾಗಿ ಪದವಿ ಶ್ರೇಷ್ಠದಿ ಇಳಿದು ಲೋಕವ ಮಾಂದ್ರೇ ವರಕಾಯ ತಾಂತ್ರಿಗೆ ನೀ ಪೇಳ್ದಾರೆ ಏಳು ಸೌಖ್ಯವ ಮಾಂತ್ರೆ ಮಂತ್ರೆ ಸುತ್ತೋಲಿರುತ್ತಿರೆ ಸಾತ್ರು ರಾಜರು ಮಂತ್ರೆ ಸುತ್ತಲಿರುತ್ತಿರೆ ಸಾತ್ರು ರಾಜರು ಇಟ್ಟರೇನೆ ಕಾಣಿಕೆಗಳ ಮಂತ್ರೆ ವರ ಕಾರ್ಯದಾತ್ರಿಗೆ ನೀ ಬೇಡರೆ ಏಳು ಸೌಖ್ಯವ ಮಂತ್ರೆ ಮಂತ್ರಿ ಈ ನಮ್ಮ ರಾಜ್ಯದಲ್ಲಿ ಶ್ರೀಹರಿಯ ಕೃಪೆಯಿಂದಲೂ ಶಂಕರನ ದಯೆಯಿಂದಲೂ ಕಳ್ಳ ಕಾಕರ ಭಯವಿಲ್ಲದೆ ಸಕಲ ಪ್ರಜೆಗಳು ಸೌಖ್ಯದಿಂದಿರುವರೆ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪು ಕಾಣಿಕೆಗಳನ್ನು ಕಾಲ ಕಾಲಕ್ಕೆ ತಂದು ಒಪ್ಪಿಸುತ್ತಿರುವರೆ ಅಥವಾ ಮಿತಿಮೀರಿ ಮಾತನಾಡುತ್ತಿರುವರೆ ಎಂಬ ವಿಚಾರವನ್ನು ತಿಳಿಸುವನಾಗು ಮಂತ್ರಿ. ಲಲಿಸೈ ಪ್ರಭೋ ತಲವರಿತು ಬೇಡ್ವೆ ಲಲಿಸೈ ಪ್ರಭೋ ರಾಜೇಂದ್ರ ಮಂತ್ರಿ ಲಲಿಸೈ ಪ್ರಭೋ ತಲವರಿತು ಬೇಡ್ವೆ ಲಲಿಸೈ ಪ್ರಭೋ ಲಲಿಸೈ ಪ್ರಭೋ ಸುತ್ತಲಿರುವರು ಶತ್ರು ರಾಜರೆಲ್ಲ ಮಂತ್ರಿ ಸುತ್ತಲಿರುವರು ಶತ್ರು ರಾಜರೆಲ್ಲ ಕಪ ಕಾಣಿಗೆಯ ತಂದು ಕೊಡುವರು ಲಲಿಸೈ ಪ್ರಭೋ ಲಲಿಸೈ ಪ್ರಭೋ ಲಲಿಸೈ ಪ್ರಭೋ ರಾಜೇಂದ್ರ ಮಂತ್ರಿ ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳು ಸೌಖ್ಯದಿಂದಿರುವರು. ಇದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಸಕಾಲಕ್ಕೆ ತಂದೊಪ್ಪಿಸುವರು. ಮತ್ತೇನಪ್ಪಣೆ? ಮಂತ್ರಿ ನಿನ್ನ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನಂತ ನಿಪುಣ ಬುದ್ಧಿಯುಳ್ಳ ಮಂತ್ರಿಯು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನಗಿನ್ನೇನು ಭಯ? ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಆಗಬಹುದು ರಾಜೇಂದ್ರ. ಹರಿಕೋಲ ಭೀಮ ವರಪಾಲಚಂದ್ರ ಹರಿಕೋಲ ಭೀಮ ವರಪಾಲಚಂದ್ರ ಸೈನ್ಯವೆಂತೆ ಪೋದೋ ಸೈನ್ಯವೆಂತೆ ಪೋದೋ ಸೈನ್ಯಾಧಿಪನ್ 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 ಸೈನ್ಯಾಧೀಕ್ಷರೇ, ನಮ್ಮ ರಾಜ್ಯದಲ್ಲಿ ನಿಮ್ಮ ಸೈನ್ಯದ ಬಲಾಬಲ ಎಷ್ಟಿರುವುದು ಎಂಬುದನ್ನ ತಿಳಿಸುವಂತವರಾಗಿ ಸೈನ್ಯಾಧೀಕ್ಷರೇ, ಕದೆಯಿಂದಲೇ ಸಂಭರಿಸುವೆನು ಕದೆಯಿಂದಲೇ ಸಂಭರಿಸುವೆನು ಬಲೆ, ಬಲೆ, ಬಲೆ.
ಅತ್ತೆ ಶತ್ರುಗಳ ಹತ್ತು ಹಿಡಿಯುತ್ತೆ ಅರ್ಹದಿಂದಲೇ ಪರಯೋ ಅರ್ಹದಿಂದಲೇ ಪರಯೋ ಭಲೆ ಭಲೆ ಸೈನ್ಯಾಧೀಶರೇ, ಕರದಲ್ಲವರ ನಮ್ಮ ಸೈನ್ಯವನ್ನು ಕಂಡರೆ ಪರರಾಜರ ಸೈನ್ಯವು ಬೇದರಿ ಬೇಂಡಾಗಿ ಹೋಗುತ್ತಿರುವರು. ಮತ್ತೇನಪ್ಪನೇ ಮಾತರು? ಭಲೆ ಭಲೆ ಸೈನ್ಯಾಧೀಶರೇ, ನಿನ್ನಂತಹ ಅಸಹಾಯ ಸೂರ ಸೈನ್ಯಾಧೀಶನು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನ್ನ ರಾಜ್ಯ ಭಾರಕ್ಕೆ ಕೊರತೆ ಎಂದರೇನು? ನಿಮ್ಮ ಸೈನ್ಯವನ್ನು ಕುರಿತು ನೀ ಬೀಗಲೇ ಹೊರಡುವರಾಗಿ. ಅಪ್ಪಣೆ! ಚೋರರೇ, ವರ್ತಮಾನವೇನು? ಏನು? ನಂದ ಸತ್ತರು ಆಸ್ಥಾನಕ್ಕೆ ಬರಲು ಕಾಯುತ್ತಿರುವರೆ ಅವರನ್ನ ಬಹಳ ಗೌರವದಿಂದ ಆಸ್ಥಾನಕ್ಕೆ ಕರೆದು ತಂದೆ. ಹೇಗೆ ಹೊರಡುವನಾಗು ಪಾಪಿ? ಅಯ್ಯೋ ಪರಮಾತ್ಮ, ಮಹಾರಾಜರಿಗೆ ನಮಸ್ಕರಿಸುವೆನು. ನಂದ ಸಟ್ಟರೆ, ನಿಮಗೆ ಮಂಗಳವಾಗಲಿ. ನಂದ ಸಟ್ಟರೆ, ಮಹಾರಾಜರೇ, ನೀವು ಬಂದ ಕಾರ್ಯವೇನು? ಮಹಾರಾಜರೇ, ಅಲ್ಲದೆ ಈತನು ಯಾರಾಗಿರಬಹುದು? ಮಹಾರಾಜರೇ, ಈತನೊಬ್ಬ ದಾರಿಯಲ್ಲಿ ತಿರುಗುತ್ತಿದ್ದ ಒಬ್ಬ ಭಿಕಾರಿಯು ಮನೆಗೆ ಕರೆದುಕೊಂಡು ಹೋಗಿ ಅನ್ನ ಆಗಿದ ತಪ್ಪಿಗೆ ನನ್ನ ಮಗಳ ಮುತ್ತಿನ ಹಾರವನ್ನು ಕದ್ದಿಟ್ಟುಕೊಂಡು ನಾನು ಎಷ್ಟೇ ವಿಧವಾಗಿ ಕೇಳಿದರೂ ಇಲ್ಲ ಎಂದು ಹೇಳುತ್ತಿರುವನು. ಹೇಗಾದರೂ ಮಾಡಿ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಡಿಸಬೇಕೆಂದು ನಿಮಗೆ ಕರಮುಗಿದು ಬೇಡಿಕೊಳ್ಳುವೆನು ಮಹಾರಾಜ. ಅಪರಾಧಿಯೇ, ಮಹಾರಾಜರೇ, ಶಟ್ಟರು ಹೇಳುತ್ತಿರುವ ಮಾತು ನಿಜವೇ? ನಿಜ ಮಹಾರಾಜರೇ. ಆದರೆ ಮುತ್ತಿನ ಹಾರವನ್ನು ನಾನು ಕದಿಯಲಿಲ್ಲ. ಅದನ್ನು ಹೇಳಿದರೆ ನೀವು ನಂಬುವ ಬಗೆಯಾದರೂ ಹೇಗೆ ಮಹಾರಾಜರೇ? ಅಪರಾಧಿಯೇ, ಮಹಾರಾಜರೇ, ಸತ್ಯವನ್ನು ಹೇಳಿದರೆ ಎದಕ್ಕಾಗಿ ನಂಬಬಾರದು? ಸತ್ಯವನ್ನೇ ಹೇಳುತ್ತೇನೆ, ಕೇಳಿ ಮಹಾರಾಜರೇ. ಹೇಳುವಂತವರಾಗಿ. ಸಟ್ಟರ ಮನೆಯಲ್ಲಿ ಬರೆದಿರುವ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಇವರ ಮಗಳ ಮುತ್ತಿನಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲೇ ಸೇರಿಕೊಂಡಿತು ಮಹಾರಾಜರೇ. ಇದನ್ನು ಕಣ್ಣಾರ ನೋಡಿದನೆ ವಿನಃ ನನ್ನ ಕರಗಳಿಂದ ಮಾತ್ರ ನಾನು ಮುಟ್ಟಲಿಲ್ಲ. ನೀವು ಮಹಾರಾಜರು, ಇದನ್ನು ನೀವು ಪರಿಹರಿಸಬೇಕು ಮಹಾರಾಜರೇ. ಏನು? ಶಟ್ಟರ ಮನೆಯಲ್ಲಿ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಮುತ್ತಿನ ಹಾರವನ್ನು ನುಂಗಿತು ಮಹಾರಾಜ. ಇದನ್ನು ನಾವು ನಂಬಬಹುದೇ? ನಂಬಬೇಕು ಮಹಾರಾಜರೇ. ಅಪರಾಧಿಯೇ, ಶಟ್ಟರು ನೋಡಿದರೆ ಹೀಗೆ ಹೇಳುತ್ತಿರುವಿರಿ, ನೀವು ನೋಡಿದರೆ ಹಾಗೆ ಹೇಳುತ್ತಿರುವಿರಿ. ನಿಮ್ಮ ಈರ್ವರ ಮಾತನ್ನು ನಂಬತಕ್ಕ ಬಗೆ ಹೇಗೆ? ಮಹಾರಾಜರೇ, ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ಮುತ್ತಿನ ಹಾರವನ್ನು ನುಂಗಿತೆಂದರೆ ನೀವಾದರೂ ನಂಬುವಿರಾ ಅಥವಾ ಇಲ್ಲಿ ಕುಂತಿರುವ ಪ್ರಜೆಗಳಾದರೂ ನಂಬುವರೇ? ಹೇಗಾದರೂ ಮಾಡಿ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಡಿಸಬೇಕೆಂದು ನಿಮಗೆ ಕರಮುಗಿದು ಬೇಡುವೆನು ಮಹಾರಾಜ. ಶಟ್ಟರೆ, ಮಹಾರಾಜ, ನೀವಿನ್ನು ಹೊರಡುವಂತವರಾಗಿ ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುತ್ತೇನೆ. ಆಗಬಹುದು ರಾಜೇಂದ್ರ. ಎಲ್ಲೋ ಕಳ್ಳ, ಮತ್ತೆ ಬರುತ್ತೇನೆ. ಅಪರಾಧಿಯೇ, ಮಹಾರಾಜರೇ, ಶಟ್ಟರು ಹೊರಟು ಹೋದರು. ಈಗಲಾದರೂ ಶಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಡುವಂತವರಾಗಿ. ಮಹಾರಾಜರೇ, ಇಲ್ಲದ ಮುತ್ತಿನಾರವನ್ನು ನಾನು ಎಲ್ಲಿಂದ ತಂದು ಕೊಡಲಿ ಮಹಾರಾಜರೇ? ನಾನು ಕದಿಯಲಿಲ್ಲ, ಇದನ್ನು ನಂಬಬೇಕು ಮಹಾರಾಜರೇ. ಮಂತ್ರಿ, ರಾಜೇಂದ್ರ, ಈ ಪಾಪಿಯು ಎಷ್ಟು ವಿಧವಾಗಿ ಕೇಳಿದರು ಶಟ್ಟರ ಮಗಳ ಮುತ್ತಿನ ಹಾರವನ್ನು ಇಲ್ಲ ಎಂದು ಹೇಳುತ್ತಿರುವನಲ್ಲ, ಈ ಪಾಪಿಗೆ ಯಾವ ಶಿಕ್ಷೆಯನ್ನು ವಿಧಿಸೋಣ? ರಾಜೇಂದ್ರ, ನಮ್ಮ ಅರಮನೆಯಲ್ಲಿರುವ ದೂತರನ್ನು ಕರೆಸಿ ನಿನಗೆ ವಿಧ ವಿಧವಾದ ಶಿಕ್ಷೆಯನ್ನು ಕೊಡಿಸಿದರೆ ಆಗ ಬರುವುದು ಸಟ್ಟರ ಮಗಳ ಮುತ್ತಿನ ಹಾರವು. ಹಾಗಾದರೆ ನಮ್ಮ ಅರಮನೆಯ ದೂತರನ್ನು ಆಸ್ಥಾನಕ್ಕೆ ಕರೆದು ತನ್ನಿ. ಅಪ್ಪಣೆ. ಯಾರಲ್ಲಿ? ನಮ್ಮ ಅರಮನೆಯಲ್ಲಿರುವ ದೂತರನ್ನು ಆಸ್ಥಾನಕ್ಕೆ ಬರಮಾಡಿ. ಕರೆಸಿದಂತ ಕಾರ್ಯವೇನು? ಅರಳು ಮರದಳು
ದೂತರೇ, ನಿಮಗೆ ಮಂಗಳವಾಗಲಿ. ಯಾವ ಓರ್ವ ಕಳ್ಳನು ನಂದ ಸಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದು ಇಲ್ಲ ಇಲ್ಲ ಎಂದು ಬೊಗಳುತ್ತಿರುವನು. ಈ ಪಾಪಿಗೆ ವಿಧ ವಿಧವಾದ ಶಿಕ್ಷೆಯನ್ನು ಕೊಟ್ಟು ಶಟ್ಟರ ಮಗಳ ಮುತ್ತಿನ ಹಾರವನ್ನು ತರುವಂತವರಾಗಿ ಆ ಪಾಪಿಯು ಇಲ್ಲೇ ಇರುವನು. ಪಾಪಿಯೇ ಪರಿಗೈದಯ, ಪಾಪಿಯೇ ಪರಿಗೈದಯ, ದುರ್ನೀಚ ನಿರ್ನಾಮನ ಮಾಡುವೆ, ದುರ್ನೀಚ ನಿರ್ನಾಮನ ಮಾಡುವೆ. ನೀ ಎಲ್ಲಿ ಹೋಗುವೆ ಕಳ್ಳನೇ, ನೀ ಎಲ್ಲಿ ಹೋಗುವೆ ಕಳ್ಳನೇ, ಹೊರಪಾಡ ನಿಲ್ಲಿಸುವೆ ವೈಯಾರವ, ಹೊರಪಾಡ ನಿಲ್ಲಿಸುವೆ ವೈಯಾರವ. ಪಾಪಿಯೇ ಪರಿಗೈದಯ, ಛೆ ಪಾಪಿಯೇ ಪರಿಗೈದಯ, ಛೆ ಪಾಪಿಯೇ ಪರಿಗೈದಯ. ದೂತರೇ, ಆ ಪಾಪಿಯು ಇಲ್ಲೇ ಇರುವನು. ಈತನನ್ನು ಸೆಳೆದುಕೊಂಡು ಹೋಗುವಂತವರಾಗಿ. ಅಯ್ಯೋ ಪರಮಾತ್ಮ, ರಾಜೇಂದ್ರ, ಛೇ ಪಾಪಿ, ಅಯ್ಯೋ ಪರಮಾತ್ಮ. ಏನರ ಚಂಡಾಳನೆ ಇಂಥ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡಿದೆ. ಯಾರಿಗಾರ ಕಳ್ಳರಿಂದ ಕಾಣುತ್ತಿರುವೆಯೋ, ಕಾಣುತ್ತಿರುವೆಯೋ, ಕಾಣುತ್ತಿರುವೆಯೋ. ಮುತ್ತಿನ ಹಾರವನ್ನು ಕೊಟ್ಟು ಬೇಗವಾಗುವವಳು, ಮುತ್ತಿನ ಹಾರವನ್ನು ಕೊಟ್ಟು ಬೇಗವಾಗುವವಳು. ಕಳ್ಳನ ಕಾಲನೆ ಯಾರ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡಿದೆ. ಛೇ ಪಾಪಿ, ಅಯ್ಯೋ ಪರಮಾತ್ಮ. ಒಳ್ಳೆಯ ಮಾತಿನಿಂದ ನಮ್ಮ ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ಗದಿಯ ಪೆಟ್ಟನ್ನು ಸಹಿಸಿಕೋ. ಅಯ್ಯೋ ಪರಮಾತ್ಮ, ಸರಿದೇವ, ಕಾಪಾಡು ತಂದೆ, ಕಾಪಾಡು. ಕರಗಳ ಜೋಡಿಸಿ ಚರಣಕ್ಕೆ ನಮಿಸುವೆ, ಒಡೆಯಬೇಡಿರೈ ಎಂದ ತಡೆಯಲಾರೆ ನಾನು. ದೂತರೇ, ಅಯ್ಯ ದೂತರೇ, ನನ್ನನ್ನು ಒಡೆಯಬೇಡಿರಪ್ಪ, ನಾನು ತಡೆಯಲಾರೆನು. ನಾನು ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲಿಲ್ಲ. ನೀವಾದರೂ ನಂಬಬಾರದೆ ದೂತರೇ, ನಂಬಬಾರದೆ. ಪಾಪಿಯೇ, ಬೇಗ ನಮ್ಮ ರಾಜಸ್ಥಾನಕ್ಕೆ ಹೊರಡುವನಾಗು. ಆಗಬಹುದು ದೂತರೇ. ಮಂತ್ರಿ, ರಾಜೇಂದ್ರ, ಆ ಪಾಪಿಯನ್ನು ಸೆಳೆದುಕೊಂಡು ಹೋದ ದೂತರು ಇನ್ನು ಬಾರದಿರಲು ಕಾರಣವೇನು? ಇತ್ತಲೇ ಬರುತ್ತಿರುವರು ರಾಜೇಂದ್ರ. ಬರಲಿ ಬರಲಿ, ಬಹಳ ಸಂತೋಷ. ರಾಜೇಂದ್ರ ಪಾದಕ್ಕೆ ನಮಸ್ಕರಿಸಬಹುದು. ದೂತರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ. ರಾಜೇಂದ್ರ, ಈ ಪಾಪಿಗೆ ಎಷ್ಟು ವಿಧ ವಿಧವಾದ ಶಿಕ್ಷೆಯನ್ನು ಕೊಟ್ಟರು. ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲಿಲ್ಲ ಎಂದು ಸುಳ್ಳನ್ನೇ ಹೇಳುತ್ತಿರುವನು. ಈ ಪಾಪಿಯ ಮತ್ತೇನು ಮಾಡಬೇಕು ರಾಜೇಂದ್ರ? ಏನು? ಈ ಪಾಪಿಗೆ ಎಷ್ಟು ವಿಧವಾದ ಶಿಕ್ಷೆಯನ್ನು ಕೊಟ್ಟರು. ಶಟ್ಟರ ಮಗಳ ಮುತ್ತಿನ ಹಾರವನ್ನು ಇಲ್ಲ ಇಲ್ಲ ಎಂದು ಬೊಗಳುತ್ತಿರುವನೇ. ಹೌದು ರಾಜೇಂದ್ರ. ಮಂತ್ರಿ, ರಾಜೇಂದ್ರ, ಈ ಪಾಪಿಗೆ ಮತ್ತಾವ ಶಿಕ್ಷೆಯನ್ನು ವಿಧಿಸೋಣ? ರಾಜೇಂದ್ರ, ಈತನಿಗೆ ನಮ್ಮ ಅರಮನೆ ಹಿಂಭಾಗದಲ್ಲಿ ಕೈ ಕಾಲುಗಳನ್ನು ಕಡಿಸಿ ಗಾಯದ ಬಾಧೆಯನ್ನು ತಾಳಲಾರದೆ ಆಗ ಬರುವುದು ಸಟ್ಟರ ಭಲೆ ಭಲೆ ಮಂತ್ರಿ, ಒಳ್ಳೆ ಉಪಾಯವನ್ನು ಹೇಳಿದರೆ ಎಲ್ಲವೋ ಪಾಪಿ. ಪರಮಾತ್ಮ, ಬನ್ನಿರ ಎದುತರೆ ಈತನನ್ನು ಹಿಡಿಯಿರಿ, ಈತನನ್ನು ಹಿಡಿಯಿರಿ. ಪರಮಾತ್ಮ
ದೂತರೆ ಈತನನ್ನು ಹಿಡಿಯಿರಿ, ಈತನನ್ನು ಹಿಡಿಯಿರಿ, ಈತನನ್ನು ಹಿಡಿಯಿರಿ, ಕರಾಚರಣ ಕಡಿಯಿರಿ, ಈತನನ್ನು ಹಿಡಿಯಿರಿ, ಕರಾಚರಣ ಕಡಿಯಿರಿ, ಬನ್ನಿರಯ್ಯ ದೂತರೆ ಈತನನ್ನು ಹಿಡಿಯಿರಿ, ಈತನನ್ನು ಹಿಡಿಯಿರಿ, ಈತನನ್ನು ಹಿಡಿಯಿರಿ. ಛೇ ಪಾಪಿ, ಎಲ್ಲವೋ ದೂತರೆ, ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಅರಮನೆ ಹಿಂಭಾಗದ ಕೋಟೆಯಲ್ಲಿ ಈತನ ಕರಾಚರಣಗಳನ್ನು ಕಡಿದು ಪರಮಾತ್ಮ ಕಂದೂಕದಲ್ಲಿ ಬೀಸಾಡಿ ಬನ್ನಿ. ಇದು ತೆಗೆದುಕೊಳ್ಳಿ ಖಡ್ಗವನ್ನ. ಮಹಾರಾಜರೇ, ಹಾಗೆ ಬರುವಾಗ ನಿಮಗೆ ನ್ಯಾಯವೇ? ಗುರುತುಗಳನ್ನು ತೆಗೆದುಕೊಂಡು ಬನ್ನಿ. ರಾಜ್ಯದ ನ್ಯಾಯವಿದೇನಾ, ಧರ್ಮವಿದೇನಾ, ಪುಣ್ಯವಿದೇನಾ? ದೇವದ ನ್ಯಾಯವಿದೇನಾ, ಪುಣ್ಯವಿದೇನಾ, ಧರ್ಮವಿದೇನಾ? ರಾಜರಾಗಿ ಜನಿಸಿ ನೀವು ಇಂಥ ಶಿಕ್ಷೆ ಕೈವುದೇ ಮಹಾರಾಜರೇ? ರಾಜರಾಗಿ ಜನಿಸಿ ನೀವು ಇಂಥ ಶಿಕ್ಷೆ ಕೈವುದೇ? ರಾಜರಾಜ ನಿನಗೆ ತರವಲ್ಲ ರಾಜ, ದೇವ ನಿಮ್ಮ ರಾಜ್ಯದ ನ್ಯಾಯವಿದೇನಾ, ಪುಣ್ಯವಿದೇನಾ, ಧರ್ಮವಿದೇನಾ? ರಾಜ ಛೇ ಪಾಪಿ, ಸೆಳೆದುಕೊಂಡು ಹೋಗುವಂತವರಾಗಿ. ಪರಮಾತ್ಮ, ಇದೇ ಮುಗಿದೇ ಹೋಯ್ತು ಕನ್ನಡ ಆಡು. ಸರಿಯಾಗಿ ನಿಲ್ಲುವನಾಗು. ಅಯ್ಯ ಅಯ್ಯ ದೂತರೇ, ನನ್ನ ಕರಾಚರಣವನ್ನು ಕಡಿಯುವಂತೆ ನಿಮ್ಮ ಮಹಾರಾಜರ ಅಪ್ಪಣೆ ಆಗಿರುವುದಯ್ಯ. ಹೌದು ಪಾಪಿಯೇ. ಆಗಲಿ, 5 ನಿಮಿಷ ಅವಕಾಶವನ್ನು ಕೊಡಿ, ಅನಂತರ ನಿಮ್ಮ ಇಷ್ಟವಿದ್ದಂತೆ ಮಾಡಿಕೊಳ್ಳಿರಯ್ಯ. ಹೇ ಪರಮಾತ್ಮ, ತಂದೆ ಶನಿ ರಾಜ ರಕ್ಷಿಸು ನಿನ ಕಂದನ, ರಕ್ಷಿಸು ನಿನ ಪಾಲನ. ತಂದೆ ಶನಿ ರಾಜ ರಕ್ಷಿಸು ನಿನ ಪಾಲನ, ರಕ್ಷಿಸು ನಿನ ಕಂದನ. ಪರಮಾತ್ಮ, ಕರುಣಾಕರನೆ ದಯ ತೋರು ನೀನೆ, ಕರುಣಾಕರನೆ ದಯ ತೋರು ನಿನ ಕಂದ ನನ್ನನ್ನು ಕಾಪಾಡೆಯ, ನಿನ ಕಂದ ನನ್ನನ್ನು ಕಾಪಾಡೆಯ. ಬಾ ತಂದೆ ಶನಿ ರಾಜ ರಕ್ಷಿಸು ನಿನ ಬಾಲನ, ರಕ್ಷಿಸು ನಿನ ಬಾಲನ. ಹೇ ಪರಮಾತ್ಮ, ಪರಮಾತ್ಮ, ಪರಮಾತ್ಮ,
ಅಂದು ನವರತ್ನ ಖಚಿತವಾದ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡುವಾಗ ಕರೆ ಚಪ್ಪಾಳೆ ಹೊಡೆದ ಕರೆಗಳು ಹಿಂದಿಗೆ ಹೊರಟು ಹೋಗುವುದು ದೇವ. ಪರಮಾತ್ಮ ನೋಡಿ ಆನಂದ ಪಡುವೆಯ ತಂದೆ, ಬೇಗ ಬಂದು ನನ್ನನ್ನು ಉದ್ಧರಿಸಿ ಕಾಪಾಡಬಾರದೆ ತಂದೆ, ಕಾಪಾಡಬಾರದೆ. ಅಯ್ಯ ದೂತರೇ, ಕಡುಕದೋಯಿಯ ಚರಣ ಕಡಿಯಿತೆ, ಕಡುಕದೋಯಿಯ ಚರಣ ಕಡಿಯಿತೆ, ರಕ್ತ ಪಾವನ ತಲೆಯಲ್ ಮಾಡೆ, ರಕ್ತ ಪಾವನ ತಲೆಯಲ್ ಮಾಡೆ, ಹಡ ಹಡ ಸ ಹಡಿಯಿತೆ, ಸ ಹಡಿಯಿತೆ, ಸ ಹಡಿಯಿತೆ, ಬಿದ್ದೆ ಕಡಿಯೋಣೆ. ಅಯ್ಯ ಪರಮಾತ್ಮ ಸಲ್ಲೋ, ಕಾಪಾಡು ತಂದೆ, ಕಾಪಾಡು. ಹರಿಹರ ಎನ್ನಯ ಕರ ಚರಣಗಳು ಕಡಿದಾರೋ, ಗಯದ ಬಾದಿಯ ಅಯ್ಯೋ ಅಮ್ಮ ಅಮ್ಮ ಕಡಿದರು ಕೈಗಳ, ಕಡಿದರು ಕಾಲ್ಗಳ, ಬಾಧೆಯನ ಸಹಿಸಲಾರೆ. ಕಾಯದ ಬಾಧೆಯನ ಸಹಿಸಲಾರೆ. ಅಮ್ಮ 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 ಹಸಿಯಾದಾಯಕ್ಕೆ ಕಣಗಳು ಕಣಗಳು ಮುತ್ತುವವ, ಬಿಸಿ ಬಿಸಿ ಜೀವೋ ರಕ್ತ ಸುರಿಯುವುದಮ್ಮ. ಬಿಸಿ ಬಿಸಿ ಜೀವೋ ರಕ್ತ ಸುರಿಯುವುದಮ್ಮ. ಅಮ್ಮ 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 ಮಂತ್ರಿ, ಕರಾಚರಣೆಗಳನ್ನು ಕಡಿಯಲು ಹೋದ ಆ ಪಾಪಿ ಇನ್ನು ಬಾರದಿರಲು ಕಾರಣವೇನು? ಇದು ಇತ್ತಲೇ ಬರುತ್ತಿರುವರು. ಬರಲಿ ಬರಲಿ, ಬಹಳ ಸಂತೋಷ. ರಾಜೇಂದ್ರನ ಪಾದಕ್ಕೆ ನಮಸ್ಕರಿಸುವೆವು. ದೂತರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ ದೂತರೇ, ನೀವು ಹೋಗಿದ್ದ ಕಾರ್ಯವೇನಾಯಿತು? ರಾಜೇಂದ್ರ, ಆ ಪಾಪಿಯ ಕರಾಚರಣೆಯನ್ನು ಕಡಿದು ಇದು ಕಂದೂಕದಲ್ಲಿ ಬಿಸಾಡಿ ಗುರುತನ್ನು ತಂದಿರುವು, ತೆಗೆದುಕೊಳ್ಳಿ. ಭಲೆ ಭಲೆ ದೂತರೇ, ನಿಮ್ಮ ಸಾಹಸಕ್ಕೆ ನಾನು ಮೆಚ್ಚಿದೆನು. ನೀವಿನ್ನು ಅರಮನೆಗೆ ಹೊರಡುವರಾಗಿ ನಾನು ಬಂದು ನಿಮಗೆ ತಕ್ಕ ಬಹುಮಾನವನ್ನೇ ಕೊಡುತ್ತೇನೆ. ಅಪ್ಪಣೆ. ಹೊರಡುವಂತವರಾಗಿ. ಮಂತ್ರಿ, ರಾಜೇಂದ್ರ, ಆ ಪಾಪಿಗೆ ಕರಾಚರಣವನ್ನು ಕಡಿಸಿದ್ದಾಯಿತು. ಮತ್ತಾವ ಶಿಕ್ಷೆಯನ್ನು ವಿಧಿಸೋಣ? ರಾಜೇಂದ್ರ, ಆತನಿಗೆ ಅನ್ನ ನೀರು ಕೊಡದಂತೆ ಪಟ್ಟಣವೆಲ್ಲ ಡಂಗೂರ ಸಾರಿಸಿ ಆತನಿಗೆ ಅನ್ನ ನೀರು ಕೊಟ್ಟದ್ದೇ ಆದರೆ ಅವರಿಗೂ ಅದೇ ಶಿಕ್ಷೆ ಆಗುವುದೆಂದು ಡಂಗೂರವನ್ನು ಸಾರಿಸೋಣ. ಹಾಗಾದರೆ ನಮ್ಮ ಅರಮನೆಯ ಚಾರಕರನ್ನು ಕರೆಸಿ
ಪಟ್ಟಣದಲ್ಲೆಲ್ಲ ಡಂಗೂರವನ್ನು ಸಾರಿ ಬರುವರು ಹೇಳಿ. ಅಪ್ಪಣೆ. ಯಾರಲ್ಲಿ? ಅಪ್ಪಣೆ. ನಮ್ಮ ಅರಮನೆಯಲ್ಲಿರುವ ಚಾರಕರನ್ನು ಆಸ್ಥಾನಕ್ಕೆ ಬರಮಾಡಿ. ಬುದ್ಧಿರ ಪಾದಕ್ಕೆ ಅಡ್ಬಿದ್ದೆ. ಚೋರಕರೇ, ಯಾವ ಓರ್ವ ಕಳ್ಳನು ನಂದ ಸಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದು ಇಲ್ಲ ಇಲ್ಲ ಎಂದು ಹೊಗಳುತ್ತಿರುವನು. ಅವನಿಗೆ ನಮ್ಮ ಅರಮನೆಯ ಭಾಗದಲ್ಲಿ ಕರಚರಣಗಳನ್ನು ಕಡಿದು ಕಂದೂಕದಲ್ಲಿ ಬೀಸಾಡಿರುವೆನು. ಅವನಿಗೆ ಯಾರಾದರೂ ಅನ್ನ ನೀರು ಕೊಡುವುದೇ ಆದರೆ ಅವನಿಗಾದ ಶಿಕ್ಷೆಯು ಅವರಿಗೂ ಆಗುವುದೆಂದು ಪಟ್ಟಣದೆಲ್ಲ ಡಂಗೂರವನ್ನು ಸಾರಿ ಬನ್ನಿ. ಆಗ್ಬೋದು ಬುದ್ಧಿ, ಆಗ್ಬೋದು. ಸಾರುವೆ ಡಂಗೂರ ಊರೆಲ್ಲ ಕೇಳಿರಿ, ಸಾರುವೆ ಡಂಗೂರ. ಸಾರುವೆ ಡಂಗೂರ ಊರೆಲ್ಲ ಕೇಳಿರಿ, ಸಾರುವೆ ಡಂಗೂರ. ಕೇಳ್ರಪ್ಪ ಕೇಳಿ. ಕುಂತಿರೋರು ನಿಂತಿರೋರು ತೂಗಿಸ್ತಾ ಇರೋರು ಕಣ್ಣು ಬಿಟ್ಕೊಂಡು ನೋಡ್ತಾ ಇರಿ, ಎಲ್ಲ ಕೇಳಿ ಬುದ್ಧಿ ಕೇಳಿ. ಯಾರೋ ಓರ್ವ ಕಳ್ಳನು ನಂದೇ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಿರುವನಂತೆ. ಆತನಿಗೆ ಯಾರಾದರೂ ಅನ್ನ ನೀರನ್ನು ಕೊಡುವುದೇ ಆದರೆ ಆತನಿಗಾಗಿರುವ ಶಿಕ್ಷೆಯು ಅವರು ಆಗುವುದೆಂದು ಡಂಗೂರ ಮೂಲಕ ಸಾರುತ್ತಿರುವೆನು. ಕೇಳಿ ಬುದ್ಧಿ ಕೇಳಿ. ಈ ಕೇರಳ ಯಾಕೆ ಕೇರಳಿ ಬಂದ್ಬಿಡ್ತೀನಿ ಬುದ್ಧಿ.